ಮತ್ತೊಂದು ಅಚ್ಚರಿಯ ರಿಪೋರ್ಟ್ ಹೊರಬಿದ್ದಿದೆ. ಇಡ್ಲಿ ಕಲ್ಲಂಗಡಿ ಹಸಿರು ಬಟಾಣಿ ಬಳಿಕ ಇದೀಗ ಪನ್ನೀರ್ ಡೇಂಜರ್ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಪನ್ನೀರ್ ಪ್ರಿಯರಿಗೆ ಆಹಾರ ಇಲಾಖೆಯಿಂದ ಶಾಕಿಂಗ್ ಸುದ್ದಿ ಇದು. ಆಹಾರ ಇಲಾಖೆಯಿಂದ ಮತ್ತೊಂದು ರಿಪೋರ್ಟ್ ಇದೀಗ ರಿವೀಲ್ ಆಗಿದೆ. 231 ಪನ್ನೀರ್ ಸ್ಯಾಂಪಲ್ ಟೆಸ್ಟ್ ಮಾಡಿರುವಂತಹ ಆಹಾರ ಇಲಾಖೆ ಕೈ ಸೇರಿದೆ. ಈಗಾಗಲೇ 17 ಸ್ಯಾಂಪಲ್ಸ್ನ ರಿಪೋರ್ಟ್, 17 ಪನ್ನೀರ್ ಮಾದರಿಗಳ ವರದಿಯಲ್ಲಿ 2 ಅಸುರಕ್ಷಿತ ಅನ್ನೋದು ಗೊತ್ತಾಗಿದೆ. ಪನ್ನೀರ್ ಸ್ಯಾಂಪಲ್ ವರದಿಯಲ್ಲಿ ಬ್ಯಾಕ್ಟೀರಿಯಾ ಅಂಶ ಇರೋದು ಪತ್ತೆಯಾಗಿದೆ. ಇನ್ನುಳಿದ ವರದಿಗಾಗಿ ಆಹಾರ ಇಲಾಖೆ ಕಾಯ್ತಾ ಇದೆ. ನಾವು ತಿನ್ನುವಂತಹ ಆಹಾರ ಎಷ್ಟರ ಮಟ್ಟಿಗೆ ಸೇಫ್ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಆತಂಕ ಸೃಷ್ಟಿಯಾಗಿದೆ. ಇನ್ನು ಪನ್ನೀರ್ನಲ್ಲಿ ಬ್ಯಾಕ್ಟೀರಿಯಾ ಪತ್ತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ವರದಿ ಬರ್ತದೆ ಈಗ ಸದ್ಯದಲ್ಲೇ. ಆ ವರದಿಯನ್ನು ಬಿಡುಗಡೆ ಮಾಡ್ತೀವಿ. ಅದು ನಾನು ಇನ್ನೂ ಪೂರ್ತಿಯಾಗಿ ನೋಡಿಲ್ಲ. ನಮ್ಮ ಆಯುಕ್ತರು, ಆಹಾರ ಮತ್ತು ಔಷಧಿ ನಿಯಂತ್ರಣ ಆಯುಕ್ತರು ಅದನ್ನು ಅವರು ಪ್ರಕಟಣೆ ಮಾಡ್ತಾರೆ. ಅದರಲ್ಲಿ ಏನೇನು ಫೈಂಡಿಂಗ್ಸ್ ಇದೆ ನೋಡಿಕೊಂಡು ಇದು ನಿಮಗೆ ತಿಳಿಸ್ತೀವಿ. ಒಂದು ವರದಿ